ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ವೇದಿಕ್ ಅಸ್ಟ್ರಾಲಜರ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರಾಯರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊತೀನಿ. ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ನಾನು ಇವಾಗ ತಿಳಿಸ್ತಾ ಇದ್ದೀನಿ ಗ್ರಹಣದ ಬಗ್ಗೆ, ಚಂದ್ರಗ್ರಹಣದ ಬಗ್ಗೆ ತಿಳಿಯೋಣ ಬನ್ನಿ ಈ ವಿಡಿಯೋಲಿ ಸಂಪೂರ್ಣ ಮಾಹಿತಿಯನ್ನು. 2026 ಮಾರ್ಚ್ 3ರಂದು ಸಂಭವಿಸಲಿರುವ ಚಂದ್ರಗ್ರಹಣವು ಭಾರತಕ್ಕೆ ಅನ್ವಯಿಸಲಿದೆಯಾ ಅಥವಾ ಇಲ್ವಾ? ನಾವು ಈ ಒಂದು ಆಚರಣೆ ಮಾಡಬೇಕಾ ಬೇಡವಾ? ಯಾವ ಸಮಯದಲ್ಲಿ ಮಾಡಬೇಕು ಮತ್ತು ಯಾವ ಕೆಲಸ ಮಾಡಬೇಕು, ಯಾವ ಕೆಲಸವನ್ನು ಮಾಡಬಾರ್ದು? ಹಾಗೆ ಗರ್ಭಿಣಿ ಸ್ತ್ರೀ, ವೃದ್ಧ ಮಕ್ಕಳು ಹೇಗೆ ಈ ಚಂದ್ರಗ್ರಹಣವನ್ನು ಆಚರಿಸಬೇಕು, ಯಾವ ತಪ್ಪುಗಳನ್ನು ಮಾಡಬಾರದು ಮತ್ತು ಯಾವ ಮಂತ್ರವನ್ನು ನಾವು ಯಾವ ಮಂತ್ರವನ್ನು ಪಠಿಸಬೇಕು ಈ ಸಮಯದಲ್ಲಿ ಅನ್ನೋದನ್ನು ನಾವು ಈ ಮಾಹಿತಿಯನ್ನು ತಿಳಿಸ್ತೇವೆ. ಅದೇ ರೀತಿ ಗರ್ಭಿಣಿಯರಿಗೆ ಯಾವ ರೀತಿ ಅವರು ಚಂದ್ರಗ್ರಹಣದ ಕಿರಣಗಳಿಂದ ತಮ್ಮ ಗರ್ಭಕೋಶವನ್ನು ಅಂದರೆ ತಮ್ಮ ಮಗುವನ್ನು ರಕ್ಷಿಸಿಕೊಳ್ಳಬೇಕು ಅನ್ನೋದರ ಒಂದು ಟಿಪ್ಸನ್ನು ಕೂಡ ಹೇಳ್ತೇವೆ ಸ್ನೇಹಿತರೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೆಯದಾಗಿ 2026 ಮಾರ್ಚ್ 3ರಂದು ಮಂಗಳವಾರ ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪೂರ್ಣಿಮೆಯ ಅತಿಥಿ ಎಂದು ಸಂಭವಿಸಲಿರುವ ಈ ಚಂದ್ರಗ್ರಹಣವು ಖಗ್ರಾಸ ಅಥವಾ ಗ್ರಸ್ತುದಿಕ ಚಂದ್ರಗ್ರಹಣವೆಂದು ಪರಿಗಣಿಸಲಾಗುತ್ತದೆ. ಯಾವಾಗ ಸೂರ್ಯ ಮತ್ತು ಚಂದ್ರರ ನಡುವೆ ಭೂಮಿ ಬಂದಾಗ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತದೆಯೋ ಆಗ ಈ ಚಂದ್ರಗ್ರಹಣವು ಗೋಚರಿಸುತ್ತದೆ. ಈ ಚಂದ್ರಗ್ರಹಣವು ಭಾರತದ ಏಷ್ಯಾ, ಆಸ್ಟ್ರೇಲಿಯಾ, ಪ್ರಶಾಂತ ಮಹಾಸಾಗರ ಈ ಒಂದು ಕ್ಷೇತ್ರಗಳಲ್ಲಿ ಗೋಚರಿಸಲಿದೆ. ಭಾರತದಲ್ಲಿ ಗೋಚರಿಸುವ ಕಾರಣ ನಾವೆಲ್ಲರೂ ಈ ಚಂದ್ರಗ್ರಹಣದ ಆಚರಣೆಯನ್ನು ಪಾಲಿಸಲೇಬೇಕು ಮತ್ತು ಕೆಲವೊಂದು ನಿಯಮಗಳನ್ನು ನಾವು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಸ್ನೇಹಿತರೆ. ಮುಖ್ಯವಾಗಿ ಗರ್ಭಿಣಿಯರು, ವೃದ್ಧರು ಮತ್ತು ಮಕ್ಕಳು, ಅನಾರೋಗ್ಯದಿಂದ ಪೀಡಿತರಾಗಿರುವವರು ವ್ಯಕ್ತಿಗಳು ಕೂಡ ಈ ಒಂದು ಚಂದ್ರಗ್ರಹಣವನ್ನು ಆಚರಿಸಲೇಬೇಕು. ಮಾರ್ಚ್ 3ರಂದು ನಮಗೆ ಈ ಚಂದ್ರಗ್ರಹಣವು ಗೋಚರಿಸಲಿದೆ. ಚಂದ್ರಗ್ರಹಣದ ಪ್ರಾರಂಭದ ಸಮಯ 3:20. ಇನ್ನು ಚಂದ್ರಗ್ರಹಣ ಪೂರ್ತಿಯಾಗಿ ನಮಗೆ ಗೋಚರಿಸುವ ಸಮಯ 4:34 ಗೋಚರಿಸಲಿದೆ. ಇನ್ನು ಚಂದ್ರಗ್ರಹಣದ ಮಧ್ಯಕಾಲ 5 ಗಂಟೆ 5:05 ಇರಲಿದ್ದು, ಹಾಗೆ 6:46 ಚಂದ್ರಗ್ರಹಣವು ಸಮಾಪ್ತಿಯಾಗಲಿದೆ. ಇಲ್ಲಿ ನಾವು ಗಮನಿಸಬೇಕಾದಂಥ ವಿಷಯವೇನೆಂದರೆ ಸೂತಕದ ಸಮಯ ಚಂದ್ರಗ್ರಹಣದ 9 ಗಂಟೆಗಳ ಮುಂಚೆಯೇ ಪ್ರಾರಂಭವಾಗಿರುತ್ತದೆ. ಸಾಮಾನ್ಯ ಜನರಿಗೆಲ್ಲರೂ ಇಲ್ಲಿ ಸೂತಕದ ಸಮಯವನ್ನು ನಾವಿಲ್ಲಿ ನೋಡುವುದಾದರೆ ಮಂಗಳವಾರ ಬೆಳಗ್ಗೆ 9:31 ಸೂತಕದ ಸಮಯ ಪ್ರಾರಂಭವಾಗಿ ಸೂತಕ ಸಮಾಪ್ತಿ ಸಾಯಂಕಾಲ 6:47 ಪೂರ್ಣಗೊಳ್ಳುತ್ತದೆ. ಹಾಗಾಗಿ ಬೆಳಗ್ಗೆ 9:31 ಮುಂಚೆಯೇ ನೀವು ನಿಮ್ಮೆಲ್ಲ ಕೆಲಸಗಳನ್ನು ಮಾಡಿಕೊಳ್ಳಬೇಕು. ಆದರೆ ಮಕ್ಕಳು, ಗರ್ಭಿಣಿಯರು ಮತ್ತು ವೃದ್ಧರಿಗೆ ಈ ಸೂತಕದ ನಿಯಮಗಳು ಅನ್ವಯಿಸದ ಕಾರಣ ಅವರು ಮಧ್ಯಾಹ್ನ 3:28 ಈ ಒಂದು ಚಂದ್ರಗ್ರಹಣದ ಆಚರಣೆಯನ್ನು ಕೈಗೊಳ್ಳಬಹುದು. ಚಂದ್ರಗ್ರಹಣ ಗೋಚರಿಸುವ 9 ಗಂಟೆಗಳ ಮುಂಚೆ ಸೂತಕದ ಕಾಲ ಪ್ರಾರಂಭವಾಗುವ ಕಾರಣ ಪ್ರತಿಯೊಬ್ಬರೂ ಕೂಡ ಈ ಒಂದು ಸಮಯದಲ್ಲಿ ದೇವರ ಕೋಣೆಯನ್ನು ಸ್ಪರ್ಶಿಸಬಾರದು, ದೇವರ ಮೂರ್ತಿಗಳನ್ನು ಸ್ಪರ್ಶಿಸಬಾರದು, ದೇವತಾ ಕಾರ್ಯಗಳನ್ನು ಮಾಡಬಾರದು, ಪೂಜೆ ಪುನಸ್ಕಾರ ಮಾಡಬಾರದು. ದೇವಸ್ಥಾನಗಳಲ್ಲಿ ಆರತಿ ಪೂಜೆಯನ್ನು ಕೈಗೊಳ್ಳಲಾಗುವುದಿಲ್ಲ. ಅಡುಗೆ ಮಾಡುವುದಾಗಿರಬಹುದು, ಊಟ ಮಾಡುವುದಾಗಲಿ, ಶುಭ ಸಮಾರಂಭಗಳನ್ನು ಆಚರಿಸುವುದಾಗಲಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಗ್ರಹಣದ ಸಮಯದಲ್ಲಿ ಅಂದರೆ ಸೂತಕದ ಸಮಯ ಪ್ರಾರಂಭವಾದ ನಂತರ ಮಾಡಕೂಡದು. ಇನ್ನು ಗರ್ಭಿಣಿಯರು ತಮ್ಮ ಗರ್ಭದಲ್ಲಿರುವ ಮಗುವನ್ನು ರಕ್ಷಿಸಿಕೊಳ್ಳಲು ಚಂದ್ರಗ್ರಹಣದ ಕಿರಣಗಳಿಂದ ಗರ್ಭದಲ್ಲಿರುವ ಮಗುವನ್ನು ಬಚಾವ್ ಮಾಡಬೇಕು. ನೀವು ಏನು ಮಾಡಬೇಕಂದ್ರೆ ಗ್ರಹಣ ಪ್ರಾರಂಭವಾಗೋದಕ್ಕಿಂತ ಮುಂಚೆಯೇ ಒಂದಿಷ್ಟು ಮುಲ್ತಾನ್ ಮಿಟ್ಟಿ ಮಣ್ಣು ಹೊಟ್ಟೆಯ ಮೇಲ್ಭಾಗಕ್ಕೆ ಹಚ್ಚಿಕೊಳ್ಳಬೇಕು. ಅದು ನಿಮ್ಮ ಹೊಟ್ಟೆಯನ್ನು ತಂಪಾಗಿಸುವುದಲ್ಲದೆ ಚಂದ್ರಗ್ರಹಣದ ಕಿರಣಗಳಿಂದ ಗರ್ಭದಲ್ಲಿರುವಂಥ ಮಗುವನ್ನು ಕೂಡ ರಕ್ಷಿಸುತ್ತದೆ. ಅದಲ್ಲದೆ ಗ್ರಹಣದ ಆಚರಣೆ ಯಾವ ರೀತಿ ಮಾಡಬೇಕು ಎಂದರೆ ಗರ್ಭಿಣಿಯರು ಮಧ್ಯಾಹ್ನ 3:26 ಗ್ರಹಣವು ಪ್ರಾರಂಭವಾಗುವುದರಿಂದ ಗ್ರಹಣದ ಆಚರಣೆಯನ್ನು ನೀವು ಈ ಒಂದು ಸಮಯದಿಂದ ಪ್ರಾರಂಭ ಮಾಡಬೇಕು. ಯಾವುದೇ ರೀತಿಯ ಆಹಾರ ಸೇವನೆ, ನೀರು ಕುಡಿಯುವುದು, ಮಲಗುವುದು, ನಿದ್ರೆ ಮಾಡುವುದು, ಚಂದ್ರಗ್ರಹಣದ ಸಮಯದಲ್ಲಿ ಹೊರಗಡೆ ಓಡಾಡುವುದು, ಅಲ್ಲದೆ ಮೂತ್ರ ವಿಸರ್ಜನೆ ಮಾಡುವುದು, ಕಬ್ಬಿಣದ ವಸ್ತುಗಳಿಂದ ಏನಾದರೂ ವಸ್ತುಗಳನ್ನು ಕಟ್ ಮಾಡುವುದು, ಕತ್ತರಿಸುವುದು, ಹೊಲಿಯುವುದು ಹೀಗೆ ಯಾವುದೇ ಕೆಲಸಗಳನ್ನು ಗರ್ಭಿಣಿ ಸ್ತ್ರೀಯರು ಮಾಡಬಾರದು ಸ್ನೇಹಿತರೆ.
ಒಂದು ಶುದ್ಧವಾದ ಜಾಗದಲ್ಲಿ ಕುಳಿತುಕೊಳ್ಳಬೇಕು. ಮುಖ್ಯವಾಗಿ ಅಂದಿನ ದಿನ ಹೊರಗಡೆ ಆಕಾಶದತ್ತ ಕುತೂಹಲದಿಂದ ಗ್ರಹಣವನ್ನು ನೋಡಲು ಹೋಗುತ್ತೀರಿ. ಯಾಕೆಂದರೆ ಚಂದ್ರಗ್ರಹಣದ ಕಿರಣಗಳು ನಿಮ್ಮನ್ನು ಹಾಗೂ ನಿಮ್ಮ ಗರ್ಭದಲ್ಲಿರುವ ಮಗುವನ್ನು ಸ್ಪರ್ಶಿಸಿದ ಹಾಗೆ ನೀವು ಮನೆಯಲ್ಲಿ ಇದ್ದು ಸುರಕ್ಷಿತವಾಗಿ ನಿಮ್ಮನ್ನು ನೀವು ನೋಡಿಕೊಳ್ಳಬೇಕು. ಗ್ರಹಣವು ಸಾಯಂಕಾಲ 6:30 ಮುಕ್ತಾಯಗೊಳ್ಳುತ್ತದೆ. ಆ ಸಮಯದ ನಂತರ ಪ್ರತಿಯೊಬ್ಬರೂ ಸ್ನಾನವನ್ನು ಮಾಡಿ ಊಟವನ್ನು ಮಾಡಿಕೊಳ್ಳಬಹುದು. ಆದಷ್ಟು ನೆಲದ ಮೇಲೆ ಚಾಪೆಯನ್ನು ಹಾಸಿಕೊಂಡು ಮಲಗುವುದು ತುಂಬ ಉತ್ತಮ. ಆದರೆ ನಿದ್ರೆ ಮಾಡಕೂಡದು. ಅಗ್ನಿ ಅಂದರೆ ಸ್ತ್ರೀಯರು ಅಥವಾ ವೃದ್ಧರು ಏನು ಸಾಮಾನ್ಯ ಜನರು ಕೂಡ ಈ ಒಂದು ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಮಲಗೋಕ್ಕೆ ಹೋಗಬೇಡಿ. ಈ ಒಂದು ಸಂದರ್ಭದಲ್ಲಿ ನೀವು ಜಪ ಮಂತ್ರ ತಪ ಅಂದರೆ ಮಾಡಿ ಮಂತ್ರವನ್ನು ಪಠಿಸಿ. ಗರ್ಭಿಣಿ ಸ್ತ್ರೀಯರು ದೇವರ ಜಪ ತಪ ಮಾಡಿ ನಿದ್ದೆ ಮಾಡೋಕ್ಕೆ ಹೋಗಬೇಡಿ. ಮತ್ತು ಯಾವುದೇ ರೀತಿಯ ಕಡ್ಡಿ ಮುರಿಯುವುದಾಗಲಿ, ಚಾಕುವಿನಿಂದ ಹಣ್ಣನ್ನು ಕಟ್ ಮಾಡೋದಾಗಲಿ, ಹರಿಯುವುದಾಗಲಿ ಈ ಒಂದು ಕೆಲಸವನ್ನು ಮಾಡೋಕ್ಕೆ ಹೋಗಬೇಡಿ. ಇದರಿಂದ ಮಗುವಿನ ಮೇಲೆ ಪರಿಣಾಮ ಬೀಳ್ತದೆ. ಇದೆಲ್ಲವನ್ನು ನಮ್ಮ ಹಿರಿಯರು ಸುಮ್ಮನೆ ಹೇಳಿರುವುದಿಲ್ಲ. ಅದರಿಂದ ಆಗಿರುವಂತಹ ದುಷ್ಪರಿಣಾಮಗಳನ್ನು ಅವರು ಅನುಭವಿಸಿಯೇ ನಮಗೆ ಈ ಮಾತುಗಳನ್ನು ಹೇಳುತ್ತಾರೆ. ಹಾಗಾಗಿ ನೀವು ಕೂಡ ಈ ಒಂದು ಸಂದರ್ಭದಲ್ಲಿ ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ಇನ್ನು ಗ್ರಹಣದ ಸಮಯದಲ್ಲಿ ನಾವು ಯಾವ ಒಂದು ಎಚ್ಚರಿಕೆಗಳಿಂದ ಇರಬೇಕು ಅಂದರೆ, ಗ್ರಹಣದ ಮುಂಚೆ ಕೂಡ ನಾವು ಸ್ನಾನ ಮಾಡಿರಬೇಕು ಮತ್ತು ನಂತರದಲ್ಲಿಯೂ ಕೂಡ ಸ್ನಾನ ಮಾಡಬೇಕು. ಸ್ಪರ್ಶಕಾಲ ಮತ್ತು ಮೋಕ್ಷ ಕಾಲದಲ್ಲಿ ಎರಡೂ ಸಮಯದಲ್ಲಿ ಕೂಡ ಸ್ನಾನವನ್ನು ಮಾಡಲೇಬೇಕಾಗುತ್ತದೆ. ಇನ್ನು ಗ್ರಹಣದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಯಾರೇ ಆಗಿರಲಿ, ಮಕ್ಕಳಾಗಿರಲಿ, ಗರ್ಭಿಣಿ ಆಗಿರಲಿ, ಬಾಣಂತಿ ಆಗಿರಲಿ, ಜನಸಾಮಾನ್ಯರಾಗಿರಲಿ ಹೊರಗಡೆ ಹೋಗೋದು ನಿಷಿದ್ಧವಾಗಿದೆ. ಮನೆಯಲ್ಲೇ ಇದ್ದರೆ ತುಂಬಾ ಉತ್ತಮವಾಗಿರುತ್ತದೆ. ಒಂದು ಕಡೆ ಮನೆಯಲ್ಲಿ ಕುಳಿತು ನೀವು ಏನು ಮಾಡಬೇಕು, ಯಾವುದಾದರೂ ಮಂತ್ರವನ್ನು ಜಪಿಸಬೇಕು. ನೀವು ಯಾವ ಒಂದು ಮಂತ್ರವನ್ನು ಜಪಿಸಬೇಕು ಅಂತ ನಾವಿಲ್ಲಿ ಹೇಳೋದಾದರೆ, ಸರ್ವ ಗಾಯತ್ರಿ ಮಂತ್ರವನ್ನು ಜಪಿಸಿದರೆ ತುಂಬಾ ಉತ್ತಮವಾಗಿರುತ್ತದೆ. ಗಾಯತ್ರಿ ಮಂತ್ರವನ್ನು ನೀವು ಜಪಿಸಬೇಕು. ಇವೆಲ್ಲ ಮಂತ್ರಗಳನ್ನು ಕೂಡ ನಾನು ಅಂದರೆ ಇವೆಲ್ಲ ಮಂತ್ರಗಳನ್ನು ನೀವು ಜಪಿಸಿ ಪೂಜೆ ಅಂದರೆ ಜಪಿಸೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಯಾವುದೇ ಕೆಟ್ಟ ಪರಿಣಾಮ ನಿಮ್ಮ ಗರ್ಭಿಣಿ ಸ್ತ್ರೀಗೆ ಅಂತೂ ಯಾವುದೇ ಪರಿಣಾಮ ಬೀರೋದಿಲ್ಲ. ಹಾಗಾಗಿ ಗರ್ಭಿಣಿ ಸ್ತ್ರೀಯರು ತುಂಬ ಎಚ್ಚರಿಕೆಯಿಂದ ಆಚರಿಸಬೇಕು. ಅದನ್ನು ಜಪಿಸಲು ಆಗೋದಿಲ್ಲ ಅಂತಂದರೆ ಓಂ ನಮೋ ನಾರಾಯಣ ಅಷ್ಟಾಕ್ಷರಿ ಮಂತ್ರವನ್ನು ಕೂಡ ನೀವು ಜಪಿಸಬಹುದು. ಇಲ್ಲ ಅದನ್ನು ನಮಗೆ ಅನ್ನೋಕ್ಕಾಗಲ್ಲ ಅಂದರೆ ಮೂರನೆಯದಾಗಿ ಓಂ ನಮಃ ಶಿವಾಯ ಎನ್ನುವಂಥ ಶಿವಜಪ ಪಂಚಾಕ್ಷರಿ ಮಂತ್ರವನ್ನು ಕೂಡ ನೀವು ಪಠಿಸಬಹುದು. ನಾವು ಯಾಕೆ ಈ ಒಂದು ಮಂತ್ರವನ್ನು ಜಪಿಸಬೇಕು ಅಂದರೆ, ಮಾಮೂಲಿ ದಿನಗಳಲ್ಲಿ ನೀವು 108 ಸತಿ ಜಪಿಸಿದಾಗ ಸಿಗುವಂಥ ಫಲಕ್ಕಿಂತಲೂ 1000 ಪಟ್ಟು ಫಲ ಈ ಚಂದ್ರಗ್ರಹಣದ ಸಮಯದಲ್ಲಿ ಈ ಮಂತ್ರಗಳನ್ನು ಪಠಿಸುವುದರಿಂದ ಸಿಗುತ್ತದೆ. ಮತ್ತು ಮಂತ್ರ ಸಿದ್ಧಿಗೆ ಇನ್ನು ತುಂಬಾ ಪುಣ್ಯಕಾಲವಾಗಿರುತ್ತದೆ. ಇನ್ನು ಗ್ರಹಣ ಹಿಡಿಯುವುದಕ್ಕಿಂತ ಮುಂಚೆ ಅಕ್ಕಿ, ಹಾಲು, ಮೊಸರು, ಧಾನ್ಯ, ಎಣ್ಣೆ, ದಿನಸಿ ಪದಾರ್ಥಗಳು, ದವಸ ಧಾನ್ಯಗಳು ಇವೆಲ್ಲದರಲ್ಲಿಯೂ ಕೂಡ ನೀವು ಏನು ಮಾಡಬೇಕು ಅಂದರೆ, ದರ್ಬೆಯನ್ನು ತೆಗೆದುಕೊಂಡು ಬಂದು ದರ್ಬೆಯನ್ನು ಹಾಕಬೇಕು. ದರ್ಬೆಯನ್ನು ಹಾಕೋದ್ರಿಂದ ದರ್ಬೆ ತುಂಬಾ ಉತ್ತಮವಾಗಿರುತ್ತದೆ. ಮತ್ತು ಅದೇ ರೀತಿಯಾಗಿ ಗ್ರಹಣದ ನಂತರ ಬ್ರಾಹ್ಮಣರಿಗೆ ಅಥವಾ ಬಡವರಿಗೆ ಅಕ್ಕಿ, ಬೇಳೆ, ತರಕಾರಿ ಇವೆಲ್ಲವನ್ನು ನೀವು ದಾನ ಮಾಡಬೇಕು. ಇಲ್ಲ ನಮಗೆ ಅದನ್ನು ಮಾಡಲು ಶಕ್ತಿ ಇಲ್ಲ ಅಂತಂದರೆ ಅಟ್ಲೀಸ್ಟ್ ವಸ್ತ್ರದಾನವನ್ನು, ಆಹಾರ ದಾನವನ್ನು ಕೊಡಬಹುದು. ಇದು ಕೂಡ ನಮಗೆ ಆಗ್ತಾ ಇಲ್ಲ ಅಂತಂದರೆ ನೀವು ಬಡವರಿಗೆ ಯಾರಿಗೆ ಹಣದ ಅವಶ್ಯಕತೆ ಇರ್ತೀರೋ ಆ ಕಡೆ ಪಕ್ಷ ನೀವು ಒಂದು 100 ರೂಪಾಯಿ ಆದರೂ ಕೊಟ್ಟರೆ ತುಂಬಾ ಉತ್ತಮವಾಗಿರ್ತದೆ. ಇನ್ನು ಗ್ರಹಣದ ಸಮಯದಲ್ಲಿ ಈ ತಪ್ಪುಗಳನ್ನು ಎಂದಿಗೂ ಮಾಡಬಾರ್ದು. ಈ ತಪ್ಪುಗಳು ಯಾವ್ಯಾವು ಅಂದರೆ, ಗ್ರಹಣದ ಸಮಯದಲ್ಲಿ ಯಾರೂ ಕೂಡ ಮಲಗಬಾರದು. ಮತ್ತೊಂದು ಪ್ರಶ್ನೆ ನಿಮಗೆ ಬರಬಹುದು, ಮಕ್ಕಳು ಮಲಗಿದರೆ ಅವರನ್ನು ಎಬ್ಬಿಸಬೇಕಾ ಅನ್ನುವಂಥ ಪ್ರಶ್ನೆ. ಬೇಡ. ಯಾಕೆಂದರೆ ಮಕ್ಕಳಿಗೆ ಗ್ರಹಣ ದೋಷ ಇರೋದಿಲ್ಲ, ವೃದ್ಧರಿಗೂ ಕೂಡ ಗ್ರಹಣ ದೋಷ ಬರುವುದಿಲ್ಲ. ಆದರೆ ಶಕ್ತಿ ಇದ್ದವರು ಕೂಡ ಮಲಗೋಕ್ಕೆ ಹೋಗಬೇಡಿ. ಇದರಿಂದ ಅವರಿಗೆ ತುಂಬ ತೊಂದರೆ ಉಂಟಾಗುತ್ತದೆ. ಇನ್ನು ಎರಡನೆಯದಾಗಿ ಊಟವನ್ನು ಮಾಡಲೇಬಾರದು. ಯಾವುದೇ ಕಾರಣಕ್ಕೂ ಚಂದ್ರಗ್ರಹಣದ ಸಮಯದಲ್ಲಿ ಊಟವನ್ನು ಮಾಡಬಾರದು. ಅದರಿಂದ ಅನಾರೋಗ್ಯಕ್ಕೆ ತುತ್ತಾಗ್ತೀರಿ. ಇನ್ನು ಮೂರನೆಯದಾಗಿ ಸ್ತ್ರೀ ಪುರುಷರ ಸಮಾಗಮನ ಸಂಪೂರ್ಣವಾಗಿ ನಿಷೇಧವಾಗಿದೆ. ಅಂದರೆ ಸ್ತ್ರೀ ಪುರುಷರು ಬ್ರಹ್ಮಚರ್ಯವನ್ನು ಪಾಲಿಸಬೇಕಾಗುತ್ತದೆ. ಚಂದ್ರಗ್ರಹಣದ ಸಮಯದಲ್ಲಿ ನೀವು ಸಮಾಗಮನ ಸಂಭೋಗ ಮಾಡುವುದು ನಿಷೇಧಿಸಲಾಗಿದೆ. ಇದು ಕೂಡ ಒಂದು ಕೆಟ್ಟ ಒಂದು ಪರಿಣಾಮವನ್ನು ಬೀರುತ್ತದೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನೀವು ಸಂಭೋಗವನ್ನು ಮಾಡಬಾರದು. ಇನ್ನು ಗರ್ಭಿಣಿ ಸ್ತ್ರೀಯರು ಹೊರಗೆ ಬರಕೂಡದು. ರಜಸ್ವಲದಲ್ಲಿರುವಂಥ ಹೆಣ್ಣು ಅಂದರೆ ಮಕ್ಕಳಿಗೆ ಯಾವುದೇ ರೀತಿ ಗ್ರಹಣ ದೋಷ ಇರುವುದಿಲ್ಲ. ಅವರಿಗೆ ಯಾವುದೇ ಒಂದು ನಿಯಮಗಳು ಕೂಡ ಅನ್ವಯಿಸುವುದಿಲ್ಲ. ಇನ್ನು ಗ್ರಹಣದ ನಂತರ ಅಂದರೆ ಇದೇ ನೀವು ಮನೆ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಳ್ಳಬಹುದು. ದೇವರ ಪೂಜೆ ಮಾಡಿ ಕಲ್ಲು ಸಕ್ಕರೆ ನೈವೇದ್ಯವನ್ನು ಇಟ್ಟು ಶಕ್ತಿ ಇದ್ದರೆ ಬೆಳಗಿನ ಜಾವ ದಾನವನ್ನು ಮಾಡಿ ಅದು ಅಂದಿನ ದಿನಚರಿಯನ್ನು ಪ್ರಾರಂಭ ಮಾಡಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತದೆ. ಗ್ರಹಣದ ಕಾಲದಲ್ಲಿ ಕೂಡ ಕೆಲವೊಂದು ನಿಯಮಗಳನ್ನು ಎಲ್ಲರೂ ಪಾಲಿಸಲೇಬೇಕಾಗುತ್ತದೆ. ಹಾಗಾಗಿ ಪ್ರತಿಯೊಬ್ಬರು ಈ ಒಂದು ವಿಚಾರಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಪಾಲಿಸಿ ಮತ್ತು ಈ ಒಂದು ದೋಷದಿಂದ ಮುಕ್ತರಾಗಿ. ನಾವು ಹೇಳಿರೋ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಕೂಡಲೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಸ್ನೇಹಿತರೆ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ನೋಡಿದ್ರಲ್ಲ, ಗ್ರಹಣದ ಸಮಯದಲ್ಲಿ ಯಾವೆಲ್ಲ ಆಚರಣೆಗಳನ್ನು ನಾವು ಮಾಡಬೇಕು, ಮತ್ತು ಭಾರತದಲ್ಲಿ ಇದರ ಗೋಚಾರ ಇದೆಯಾ ಅಂದರೆ ಹೌದು, ಗೋಚಾರ ಇದೆ. ನಾವು ನಿಯಮಗಳನ್ನು ಪಾಲಿಸಲೇಬೇಕಾಗುತ್ತದೆ. ಪ್ರತಿಯೊಬ್ಬರೂ ಕೂಡ ಈ ಗ್ರಹಣದ ಸಮಯದ ನಿಯಮಗಳನ್ನು ಪಾಲಿಸಿ ನಮ್ಮ ಕಷ್ಟಗಳನ್ನು ಪರಿಹರಿಸಬೇಕು ಅಂದರೆ ನಾವು ದೇವರ ಜಪ ತಪ ಮಾಡೋದು ತುಂಬಾ ಒಳ್ಳೆಯದು ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಸಿಗೋಣ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಧನ್ಯವಾದಗಳು ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ.